ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಬಿಡಿಸಲಾಗದ ಬಂಧ ಅಧ್ಯಾಯ 17. ಕತೆ ಹೇಗಿದೆ ಕೇಳಿ. ಕಡೆಯಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ಪ್ರೀತಿಯಿಂದ ಅಪ್ಪಾಜಿ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮದುವೆ ಆಗಿರೋ ಹುಡುಗಿಯನ್ನು ಮತ್ತೊಬ್ಬ ಮದುವೆ ಆಗ್ತೀನಿ ಅಂದರೆ ಯಾವ ಗಂಡ ಆದರೂ ನಾನು ಮಾಡಿದ್ದನ್ನೇ ಮಾಡೋದು ಎಂದ ಶಾಸ್ತ್ರಿ ಮೊಗದಲ್ಲಿ ಚಂದದ ನಗುವಿತ್ತು. ಏನೋ ಹೇಳ್ತಿದ್ಯಾ ನೀನು ಎಂದು ಮತ್ತೊಮ್ಮೆ ಕೇಳಿದರು ಶಂಕರ್ ಶಾಸ್ತ್ರಿಗಳು. ಮಗ ಹೇಳಿದ್ದು ಕೇಳಿ ನಂಬಲಾರದೆ, ನಿಜ, ನೀವು ನಂಬಿದ್ರು ನಂಬದೇ ಹೋದರೂ ಇದೇ ನಿಜ. ಯಾವುದೇ ಗಂಡಸಾದರೂ ಅಷ್ಟೇ, ತನ್ನವಳ ಕಡೆ ಯಾರೋ ನೋಟ ಬೀರಿದರೆ ಸಹಿಸಲ್ಲ. ಅಂಥದ್ರಲ್ಲಿ ನನ್ನ ಮಗ ಮದುವೆ ಆಗ್ತೀನಿ ಅಂದರೆ ಸುಮ್ಮನೆ ಇರೋಕ್ಕೆ ಆಗುತ್ತಾ? ಫೋನ್ ಮಾಡಿ ಮದುವೆ ಆಗಬೇಡ ಅಂದರೆ ನನಗೆ ತಿರುಗಿ ಹೇಳ್ತಾನೆ. ಬೆದರಿಕೆ ಮೆಸೇಜ್ ಮಾಡಿದರೆ ಅದಕ್ಕೂ ಬಗ್ಗಲ್ಲ. ಅದಕ್ಕೆ ಬಗ್ಗಿಸಿ 4 ಕೊಟ್ಟಿದ್ದು ಎಂದ ಶಾಸ್ತ್ರಿಯ ಮಾತಿಗೆ ಎಲ್ಲರೂ ಸಿಡಿಲು ಬಡಿದ ಹಾಗೆ ನಿಂತಿದ್ದರು. ಯಾರೂ ಮಾತನಾಡದೇ ಇರುವುದು ನೋಡಿ, ಏನಾಯಿತು, ಯಾಕೆ ಹೇಗಿದ್ದೀರಾ ಎಂದು ತಾನೇ ಕೇಳಿದ ಶಾಸ್ತ್ರಿ. ಲೋ ಶಾಸ್ತ್ರಿ, ಏನೋ ಹೇಳ್ತಿದ್ಯಾ? ನೀನು ಹೇಳೋದನ್ನು ನಂಬೋಕೆ ಆಗ್ತಿಲ್ಲ ಕಣೋ. ಸರಿ, ಅವಳು ನಿನ್ನ ಮದುವೆ ಆಗಿದ್ದು ಯಾವಾಗ? ಮತ್ತ್ಯಾಕೆ ನೀವಿಬ್ಬರು ಬೇರೆ ಬೇರೆ ಇದ್ದೀರಾ? ಅದೆಲ್ಲ ಬಿಟ್ಟು ನಮಗೆ ಯಾಕೆ ವಿಷಯ ಹೇಳಿಲ್ಲ ಎಂದು ಕೇಳಿದಳು ನೈದಿಲೆ. ನಮ್ಮ ಮದುವೆ ಆಗಿ 4.5 ವರ್ಷ ಆಯಿತು. ಇನ್ನು ನಿಮಗೆ ಯಾಕೆ ಹೇಳಿಲ್ಲ ಅಂದರೆ ಹೇಳೋ ಅಂಥ ಸಮಯ ಬಂದಿಲ್ಲ, ಅದಕ್ಕೆ ಹೇಳಿಲ್ಲ ಎಂದ ಶಾಸ್ತ್ರಿ ಸಹಜವಾಗಿ. ಸೀದಾ ಬಂದು ಮಗನ ಕೆನ್ನೆಗೆ ಬಾರಿಸಿದ ಅನುಸೂಯ, ಹೀಗೆ ಸೊಟ್ಟಪಟ್ಟಗೆ ವಿಷಯ ಹೇಳೋದು ಬಿಟ್ಟು ಏನು ವಿಷಯ ಅಂತ ಸರಿಯಾಗಿ ಹೇಳು ಎಂದರು ಕೋಪದಿಂದ ಮಗನ ನೋಡಿ. ಅಮ್ಮನ ಕೈನಿಂದ ಬಿದ್ದ ಏಟಿಗೆ ಅಮ್ಮನ ಮೊಗ ನೋಡಿದ ಶಾಸ್ತ್ರಿ ಆಘಾತದಿಂದ ಅವನಿಗೆ ಬುದ್ಧಿ ಬಂದಾಗಿನಿಂದ ಅವನ ಮೇಲೆ ತಪ್ಪಿಯೂ ಒಂದೇಟು ಕೊಟ್ಟಿರಲಿಲ್ಲ ಅವರು. ಏನೋ ಹಾಗೆ ನೋಡ್ತಿದ್ಯಾ? ವಿಷಯ ಹೇಳ್ತೀಯಾ ಇಲ್ಲ ಇನ್ನೊಂದು ಕೊಡ್ಲಾ ಎಂದು ಸಿಟ್ಟಲ್ಲಿ ಕೇಳಿದರು ಅನುಸೂಯ. ಹೇಳಲ್ಲ ಅಮ್ಮ, ಯಾರಿಗೂ ಹೇಳಬೇಡ ಅಂತ ಅವಳೇ ಹೇಳಿದಾಳೆ, ಹೋಗಿ ಅವಳನ್ನೇ ಕೇಳಿ ಎಂದ ಶಾಸ್ತ್ರಿ. ಮಗನ ಮಾತು ಶಂಕರ್ ಶಾಸ್ತ್ರಿಗಳಿಗೆ ತಲೆ ತಿರುಗುವಂತೆ ಮಾಡಿತ್ತು. ಮಗನ ಮದುವೆ 4.5 ವರ್ಷದ ಹಿಂದೆಯೇ ಆಗಿದೆ. ಆದರೆ ಅದರ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ಲ. ಕುಸಿದು ಕುಳಿತರು. ರೀ, ಏನಾಯಿತು ಎಂದು ಕುಸಿದ ಗಂಡನ ಮುಂದೆ ಗಾಬರಿಯಿಂದ ಬಂದು ಕೇಳಿದರು ಅನಸೂಯ. ಅದಾಗಲೇ ಅವರ ಕಣ್ಣು ತುಂಬಿತ್ತು. ಇನ್ನೂ ಆಗೋಕೆ ಏನು ಉಳಿದಿದೆ ಅನಸೂಯ? ಈಗ ನಿನ್ನ ಮಗ ಮಾಡಿರೋದು ಸಾಲದ? ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ, ಆದರೆ ಮನೆಯವರಿಗೆ ಹೇಳಿಲ್ಲ. ಅದು ಹೋಗಲಿ, ನೆಟ್ಟಗೆ ಅವಳ ಜೊತೆ ಸಂಸಾರ ಮಾಡಿದಾನಾ? ಅದೂ ಇಲ್ಲ. ಈ ಚಂದಕ್ಕೆ ಹೇಳೋದು ಬೇರೆ, ನನ್ನ ಹೆಂಡತಿನ ಯಾರಾದರೂ ನೋಡಿದರೆ ನಾನು ಹೀಗೆ ಮಾಡೋದು ಅಂತ ಎಂದು ರೇಗಿದರು ಶಂಕರ್ ಶಾಸ್ತ್ರಿಗಳು. ಶಾಸ್ತ್ರಿ, ಏನೋ ಇದೆಲ್ಲ? ನೀನು ಅವಳನ್ನು ಮದುವೆ ಆಗಿದ್ರು ಹೇಳದೇ ಇರೋದು ಯಾಕೆ? ನೀನು ಹೇಳಿಲ್ಲ, ಆದರೆ ಅವಳು ಯಾಕೆ ನಿನ್ನ ಬಿಟ್ಟು ಇನ್ನೊಂದು ಮದುವೆ ಆಗೋಕ್ಕೆ ಹೊರಟಿದ್ದಾಳೆ? ಮದುವೆ ಅಂದರೆ ಅಷ್ಟೊಂದು ಸುಲಭನಾ ನಿಮಗೆ ಎಂದು ರೇಗಿದಳು ನೈದಿಲೆ. ತಮ್ಮ ಮಾಡಿರುವ ಕೆಲಸ ಇನ್ನೂ ನಂಬಲು ಆಗುತ್ತಿಲ್ಲ ಅವಳಿಗೆ. ನನ್ನ ಏನು ಕೇಳಬೇಡ ಅಕ್ಕ, ಮದುವೆ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂದಿದ್ದು ಅವಳೇ, ಆಮೇಲೆ ನನ್ನ ಬಿಟ್ಟು ಹೋಗಿದ್ದು ಅವಳೇ ಎಂದು ಎಲ್ಲವನ್ನೂ ಮಡದಿ ಮೇಲೆ ಎತ್ತಿ ಹಾಕಿದ ಶಾಸ್ತ್ರಿ. ಇಲ್ಲ, ಇದನ್ನು ಹೀಗೆ ಬಿಡಲ್ಲ ನಾನು. ಅಲ್ಲ, ಅದೇನು ಅಂದುಕೊಂಡಿದ್ದಾಳೆ? ಜೀವನ ಅಂದರೆ ಆಟನಾ? ಅದು ಅಷ್ಟು ಜವಾಬ್ದಾರಿ ಇರೋ ಸ್ಥಾನದಲ್ಲಿ ಇದ್ದುಕೊಂಡು ಎಂದು ಸಿಟ್ಟಿನಿಂದ ನುಡಿದಳು ನೈದಿಲೆ. ಅಕ್ಕನ ಮಾತಿಗೆ, ಏಯ್, ಏನೇ ಮಾಡ್ತಿದ್ಯಾ? ಸುಮ್ಮನೆ ಬಿಡಲ್ಲ ಅಂದರೆ ಏನು ಮಾಡಬೇಕು ಅಂತಿದ್ಯಾ? ನೋಡು, ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೆ. ನೀನ್ಯಾಕೆ ಅವರಿಗೆ ಗಂಡು ಸೆಟ್ ಮಾಡಿ ಕೊಡೋಕ್ಕೆ ಹೋದೆ ಎಂದು ರೇಗಿದ ಶಾಸ್ತ್ರಿ. ಮಾಡೋದೆಲ್ಲ ನೀನು ಮಾಡಿ ಅವಳ ಮೇಲೆ ಗೂಬೆ ಕೊರಿಸಬೇಡ ಶಾಸ್ತ್ರಿ. ಇದೆಲ್ಲ ಇವತ್ತೇ ಬಗೆಹರಿಬೇಕು. ನಡಿ, ಹರಿದ್ರ ಮನೆಗೆ ಹೋಗೋಣ, ಈಗಲೇ ಎಲ್ಲ ನಿರ್ಧಾರ ಆಗಲಿ ಎಂದರು ಶಂಕರ್ ಶಾಸ್ತ್ರಿಗಳು ನಿರ್ಧರಿಸಿದಂತೆ. ಅಯ್ಯೋ, ಈಗ ಅಲ್ಲಿಗೆ ಯಾಕೆ? ನೋಡಿ, ಈಗ ಆಗಿರೋದು ಸಾಕು, ಇನ್ನೂ ಹಂಗಾಮ ಮಾಡಬೇಡಿ, ಸುಮ್ಮನೆ ಇದ್ದು ಬಿಡಿ ಎಂದ ಶಾಸ್ತ್ರಿ. ಯಾಕೋ ಬಿಡಬೇಕು? ಅವಳು ಈ ಮನೆ ಸೊಸೆ ಅಂದಮೇಲೆ ಅದನ್ನು ಒಪ್ಪಿಕೊಂಡು ಇಲ್ಲಿಗೆ ಬರಬೇಕು. ಇಲ್ಲ, ಈ ಮನೆಗೂ ಅವಳಿಗೂ ಇರೋ ಸಂಬಂಧ ಸಂಪೂರ್ಣವಾಗಿ ಕಡಿದು ಹೋಗಬೇಕು ಎಂದರು ಅನಸೂಯ. ಅಯ್ಯೋ ದೇವ್ರೆ, ಇದು ಎಲ್ಲಿಂದ ಎಲ್ಲಿಗೆ ಹೋಗೋ ಹಾಗಿದೆ. ಅಮ್ಮ, ಸ್ವಲ್ಪ ನನ್ನ ಮಾತು ಕೇಳಿ. ವಿಷಯ ನೀವು ಅಂದುಕೊಂಡ ಹಾಗೆ ಸುಲಭವಾಗಿಲ್ಲ ಎಂದ ಶಾಸ್ತ್ರಿ ಅವರ ಮನವೊಲಿಸಲು ನೋಡಿದ. ಹಾಗಾದರೆ ಇರೋ ವಿಷಯ ಹೇಳು ಎಂದಳು ನೈದಿಲೆ. ಅಯ್ಯೋ ಎಂದು ತಲೆ ಮೇಲೆ ಕೈ ಹೊತ್ತ ಶಾಸ್ತ್ರಿ. ಅನಸೂಯ, ನಡಿ, ನಾವು ಹೋಗೋಣ ಅಲ್ಲಿಗೆ. ವಿಷಯ ಅದೇನು ಅಂತ ನಾವೇ ಕೇಳೋಣ ಎಂದು ಹೊರಗಡೆ ನಡೆದರು ಶಂಕರ್ ಶಾಸ್ತ್ರಿಗಳು. ಅವರ ಹಿಂದೆಯೇ ಅನಸೂಯ ಅವರು ನಡೆದರೆ, ನಾನು ಬರ್ತೀನಿ ಅಮ್ಮ ಎಂದು ಹಿಂಬಾಲಿಸಿದಳು ನೈದಿಲೆ. ಎಲ್ಲರೂ ಹೋಗಿದ್ದು ನೋಡಿದ ಶಾಸ್ತ್ರಿ, ಅಯ್ಯೋ, ಇನ್ನೂ ಏನೇನೋ ಆಗುತ್ತೋ ಎಂದು ಹೆದರಿ ಅವರ ಹಿಂದೆಯೇ ನಡೆದ. ಮನೆಯವರೆಲ್ಲರೂ ಒಟ್ಟಾಗಿ ಬಂದಿದ್ದು ನೋಡಿದ ಸೌಭಾಗ್ಯ ಅವರು ಕುತೂಹಲದಿಂದ, ಏನು ವಿಷಯ, ಎಲ್ಲ ಹೀಗೆ ಬಂದಿದ್ದೀರಾ ಎಂದು ಕೇಳಿದರು. ಬಂದವರ ಮನೆಯೊಳಗೆ ಕರೆದು ಕೂರಿಸಿ ಅವರಿಗೆ ಕಾಫಿ ಸತ್ಕಾರ ಮಾಡಿದ ಮೇಲೆ. ಆರಿದ್ರೆಯಲ್ಲಿ ಇನ್ನೂ ಬಂದಿಲ್ವಾ ಎಂದು ಕೇಳಿದ್ದು ಸ್ವತಃ ಶಂಕರ್ ಶಾಸ್ತ್ರಿಗಳೇ.
ಅವಳು ಪಕ್ಕದ ಊರಿಗೆ ಹೋಗಿದ್ದಾಳೆ, ಬರೋದು ತಡವಾಗುತ್ತೆ ಅಂತ ಹೇಳಿದಾಳೆ ಎಂದರು ಅರುಂಧತಿ ಅಜ್ಜಿ. ಹೌದಾ, ಸರಿ, ಹಾಗಿದ್ರೆ ಅವಳು ಬಂದ ಮೇಲೆ ಬರ್ತೀವಿ ಎಂದು ಎದ್ದು ನಿಂತ ಶಂಕರಶಾಸ್ತ್ರಿಗಳನ್ನೇ ಅನುಸರಿಸಿದರು ಅಮ್ಮ ಮಗಳು. ಅವರು ಹೋದ ಮೇಲೆ, ಏನಮ್ಮ ಇದು, ಅವರು ಯಾಕೆ ಬಂದಿದ್ದು ಇಲ್ಲಿಗೆ ಎಂದು ಕೇಳಿದರು ಸೌಭಾಗ್ಯ ವಿಷಯ ತಿಳಿಯದೆ ಅವರ ಕುತೂಹಲ ತಣಿಯದು ಎನ್ನುವಂತೆ. ಅವರ ಮಗನದು ಏನೋ ಕೇಸ್ ಆಗಿತ್ತು, ಬಹುಶಃ ಅದರ ಬಗ್ಗೆ ಮಾತಾಡೋಕೆ ಇರಬೇಕು ಎಂದು ಅರೆ ಸತ್ಯ ಹೇಳಿದರು ಅರುಂಧತಿ. ಓ ಹೌದಾ, ಅಲ್ಲ ಆ ಹುಡುಗನಿಗೆ ಅದೇನು ದುರ್ಬುದ್ಧಿಯೋ ನಾಕಾಣೆ, ಅಷ್ಟೊಂದು ಓದಿಕೊಂಡು ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇವರ ಮರ್ಯಾದೆ ಕಳಿತಾನೆ ಎಂದು ಗೊಣಗುತ್ತಾ ಅಲ್ಲಿಂದ ಸರಿದು ಹೋಗಿದ್ದರು ಸೌಭಾಗ್ಯ. ರಾತ್ರಿ ಆರಿದ್ರ ಮನೆಗೆ ಬಂದಾಗ ತಡವಾಗಿತ್ತು. ಅವಳ ಹಾದಿ ಕಾಯುತ್ತಿದ್ದ ಶಂಕರಶಾಸ್ತ್ರಿಗಳ ನೋಡಿದ ಅರುಂಧತಿ ಅಜ್ಜಿ ತಾವೇ ಬಂದು ಹೇಳಿದ್ದರು ಬೆಳಿಗ್ಗೆ ಅವಳ ಜೊತೆ ಮಾತಾಡುವಿರಂತೆ, ಬರೋದು ಇನ್ನೂ ತಡವಾಗುತ್ತೆ ಅಂತ ಫೋನ್ ಮಾಡಿದ್ದಳು ಈಗಷ್ಟೇ ಎಂದು. ಅವರ ಮಾತಿಗೆ ಬೆಲೆ ಕೊಟ್ಟು ಹಾಸಿಗೆಗೆ ತಲೆ ಇಟ್ಟವರ ಕಣ್ಣಿಂದ ನಿದಿರೆ ದೂರವಾಗಿತ್ತು. ಕನಸಲ್ಲಿ ಕೂಡ ಯಾರಿಗೂ ಕೇಡು ಬಯಸದ ತಮ್ಮ ಕುಟುಂಬದಿಂದ ಇನ್ನೊಂದು ಮನೆಯ ಹೆಣ್ಣಿಗೆ ಅನ್ಯಾಯವಾಗಿದೆ ಎನ್ನುವುದೇ ಅವರಿಗೆ ಸಹಿಸಲಾದ ನೋವು ನೀಡಿತ್ತು. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದ ಗಂಡನ ನೋಡಿ ತಾವು ಕೂಡ ನಿದ್ರೆಗೆಟ್ಟಿದ್ದರು ಅನಸೂಯ. ಗಂಡನ ಪ್ರತಿಯೊಂದು ಕಷ್ಟದಲ್ಲಿ ಸುಖದಲ್ಲಿ ಸಮಪಾಲು ಬೇಕು ಎನ್ನುವ ಮನೋಸ್ಥಿತಿ ಉಳ್ಳವರು ಅವರು. ಬೆಳಗಿನ ಜಾವವೇ ಎದ್ದು ನೆಪಮಾತ್ರಕ್ಕೆ ಸ್ನಾನ ಮಾಡಿ ಪೂಜೆ ಮಾಡುವ ಮನಸ್ಸಿರದೆ ಹಾಗೆ ಕೈ ಮುಗಿದು ಮಡದಿ ಕೊಟ್ಟ ಕಾಫಿ ಕಡೆ ಮುಖ ಕೂಡ ಮಾಡದೆ ಹಾಗೆ ಕುಳಿತವರ ಮನದಲ್ಲಿ ಮಾತ್ರ ಸತ್ಯ ಅರಿಯುವ ತವಕ ಹೆಚ್ಚಾಗುತ್ತಿತ್ತು. ಆರಿದ್ರ ಈ ಮನೆಗೆ ಸೊಸೆಯಾಗಿ ಬರುವುದು ಅವರಿಗೂ ಒಪ್ಪಿಗೆಯೇ, ಆದರೆ ಅವಳು ಒಪ್ಪುವಳೆ? ಕೆಲಸ ಕಾರ್ಯ ಇಲ್ಲದ ಮಗನ ನಾನೇ ಇನ್ನೂ ಒಪ್ಪಿಲ್ಲ. ಹೀಗಿರುವಾಗ ಅವನ ಗಂಡ ಎಂದು ಅಷ್ಟು ದೊಡ್ಡ ಹುದ್ದೆಯಲ್ಲಿರುವ ಆಕೆಯಾದರೂ ಹೇಗೆ ಒಪ್ಪುವಳೋ? ಅಕಸ್ಮಾತ್ ಒಪ್ಪದೆ ಹೋದರೆ ಮುಂದೇನು? ಹೀಗೆ ನಾನಾ ಆಲೋಚನೆಗಳು ಅವರ ತಲೆ ಕೆಡಿಸಿತ್ತು. ಅನಸೂಯ ಅವರ ಆಲೋಚನೆ ಮಾತ್ರ, ಆರಿದ್ರ ಯಾಕೆ ಮದುವೆ ವಿಷಯ ಗುಟ್ಟಾಗಿಟ್ಟಿದ್ದಾಳೆ? ಅದೂ ಸಾಲದು ಅಂತ ಈಗ ಬೇರೆ ಮದುವೆ ಆಗೋಕೆ ಹೊರಟಿದ್ದಾಳೆ. ಮುಂದೆ ನನ್ನ ಮಗನ ಕತೆ ಏನು? ಜೊತೆ ಇಲ್ಲದೆಯೇ ಅಷ್ಟೊಂದು ಪ್ರೀತಿ ಮಾಡೋ ಹುಡುಗ ಅಕಸ್ಮಾತ್ ಅವಳು ಶಾಶ್ವತವಾಗಿ ತೊರೆದರೆ ಬಹುಶಃ ನಾವು ಕೂಡ ಮಗನ ಮರೆತು ಬಿಡುವಂತೆ ಆಗುತ್ತಾ ಎಂದು ತಮ್ಮದೇ ಆಲೋಚನೆಯಲ್ಲಿ ಅದಾಗಲೇ ಅಡುಗೆ ಮಾಡುವಾಗ 4 ಸಲ ಕೈ ಸುಟ್ಟುಕೊಂಡಿದ್ದರು. ನೈದಿಲೆ ಚಿಂತೆ ಮಾತ್ರ, ಛೆ, ಅದೆಷ್ಟು ಆಸೆ ಇಟ್ಟುಕೊಂಡಿದ್ದೆ, ನನ್ನ ತಮ್ಮ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಕ್ಲೋಸ್ ಆಗಿರಬೇಕು, ಎಲ್ಲಿಗೆ ಹೋಗೋದಾದ್ರೂ ಜೊತೆಗೆ ಹೋಗಬೇಕು ಅಂತೆಲ್ಲ. ಆದರೆ ಈಗ ಆರಿದ್ರ ಈ ಮನೆಗೆ ಸೊಸೆ ಆದರೆ ನನ್ನ ಕನಸು ಕನಸಾಗಿಯೇ ಇರುತ್ತೆ ಎಂದು ತನ್ನೊಳಗೆ ಹೇಳಿಕೊಂಡು ಬೇಸರಪಟ್ಟಿದ್ದಳು. ಇದೆಲ್ಲದರ ನಡುವೆ ಆರಾಮಾಗಿ ಇದ್ದವಳು ಅಂದರೆ ಮಾತ್ರ ಅದು ಸ್ವಪ್ನ ಮತ್ತು ನರಸಿಂಹಶಾಸ್ತ್ರಿ. ಅರುಂಧತಿ ಅವರು ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಸೀದಾ ಮೆಟ್ಟಿಲು ಇಳಿದು ಕೆಳಗೆ ಬಂದವರೇ, ಶಾಸ್ತ್ರಿಗಳೇ, ನಮ್ಮ ಆರಿದ್ರ ಜೊತೆ ಏನೋ ಮಾತಾಡಬೇಕು ಅಂದಿದ್ರಿ ಅಲ್ವಾ? ಅವಳು ಈಗ ಮನೆಯಲ್ಲಿದ್ದಾಳೆ, ಬನ್ನಿ ಎಂದು ಕರೆದರು. ಅವರ ಮಾತಿಗೆ ಅಲ್ಲೇ ಇದ್ದ ನರಸಿಂಹ, ಅಪ್ಪಾಜಿ ಈಗ ಅವರ ಮನೆಗೆ ಯಾಕೆ ಎಂದು ಕೇಳಿದ ಅವರನ್ನೇ ನೋಡುತ್ತಾ. ಎಲ್ಲ ಗೊತ್ತಾಗುತ್ತೆ ನಡಿ, ಅವರ ಮನೆಗೆ ಹೋಗೋಣ ಎಂದು ಎದ್ದು ನಿಂತರು ಶಂಕರಶಾಸ್ತ್ರಿಗಳು. ಅಪ್ಪಾಜಿ, ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ ಎಂದು ಕೇಳಿದ ನರಸಿಂಹ ಅವರ ಎದುರಿಗೆ ನಿಂತು. ನೀನು ಮಾಡಿರೋ ತಪ್ಪು ಸರಿ ಮಾಡೋ ಪ್ರಯತ್ನ ನನ್ನ ಮೇಲೆ. ಅಪ್ಪ ಅನ್ನುವ ಗೌರವ ಇದ್ದರೆ ಸುಮ್ಮನೆ ನಡಿ ನನ್ನ ಜೊತೆಗೆ ಎಂದು ಮಗನ ದುರುಗಟ್ಟಿ ನೋಡಿ ನಡೆದರು ಶಂಕರಶಾಸ್ತ್ರಿಗಳು. ಅವರನ್ನೇ ಹಿಂಬಾಲಿಸಿ ನಡೆದರು ಅನಸೂಯ. ಅಪ್ಪನ ಮಾತಿಗೆ ಬೆಲೆ ಕೊಟ್ಟ ಸುಮ್ಮನೆ ಅವರ ಹಿಂದೆ ನಡೆದ ನರಸಿಂಹ. ಮಾಮ, ನಾವು ಅಲ್ಲಿಗೆ ಯಾಕೆ ಹೋಗೋದು? ತಿಂಡಿ ಕೊಡ್ತಾರಾ ಅಲ್ಲಿ ಎಂದು ಕೇಳಿದಳು ಸ್ವಪ್ನ. ಬೆಳಗಿನ ಹೊತ್ತಿಗೆ ಹೋದರೆ ಅಲ್ಲಿಯೇ ತಿನ್ನುವುದು ಎನ್ನುವುದು ಅವಳ ಯೋಚನೆ. ಹ್ಞೂ ಕಣೆ, ಅಲ್ಲಿ ಹೋಗಿ ಸರಿಯಾಗಿ ತಿನ್ನೋದೆ, ಕೊಡ್ತಾರೆ ನಿನ್ನ ಮಾಮನಿಗೆ ಎಂದು ತಮ್ಮನ ದುರುಗುಟ್ಟಿ ನೋಡಿ ಹೇಳಿದಳು ನೈದಿಲೆ. ಉಫ್, ಇವತ್ತು ಏನಾಗುತ್ತೋ ಎಂದು ಹೇಳಿಕೊಂಡು ಚೋಟ್ ಮೆಣಸಿನಕಾಯಿಯ ಎತ್ತಿಕೊಂಡು ನಡೆದ ನರಸಿಂಹ. ಅರೆ ಬನ್ನಿ ಬನ್ನಿ ಅಣ್ಣ, ಕುತ್ಕೊಳ್ಳಿ ಎಂದು ಬಂದವರಿಗೆ ಕೂರಲು ಹೇಳಿದ ಸೌಭಾಗ್ಯ ಅವರು, ಆರಿದ್ರ ಬಾರಮ್ಮ ಇಲ್ಲಿ ಎಂದು ಮಗಳನ್ನು ಕೂಗಿ ಕರೆದರು. ಕೋಣೆಯಿಂದ ಹೊರಗಡೆ ಬಂದ ಆರಿದ್ರ ಕುಳಿತವರ ನೋಡಿದ್ದೇ ಅವಳ ತೀಕ್ಷ್ಣ ಬುದ್ಧಿಗೆ ಅವರು ಬಂದಿದ್ದ ಕಾರಣ ಹೊರಳಿತ್ತು. ಆದರೂ ಏನೊಂದು ಹೇಳದೆ ನಿಟ್ಟುಸಿರು ಚೆಲ್ಲಿ, ಹೇಳಿ, ನೀವು ನನ್ನ ಜೊತೆಗೆ ಏನೋ ಮಾತಾಡಬೇಕು ಅಂತ ನಿನ್ನೆ ಬಂದಿದ್ರಿ ಅಂತ ಹೇಳಿದರು ಅಮ್ಮ, ಏನು ವಿಷಯ ಎಂದು ಕೇಳಿದಳು. ನಾವು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತಿದೆ ಅಲ್ವಾ ಎಂದು ಕೇಳಿದ ಶಂಕರಶಾಸ್ತ್ರಿಗಳಿಗೆ ಅವಳ ಬುದ್ಧಿಶಕ್ತಿ ಬಗ್ಗೆ ಅರಿವಿತ್ತು. ಎಂದೋ ಮುಗಿದ ಅಧ್ಯಾಯ ಮತ್ತೆ ಮತ್ತೆ ಪುಟ ತಿರುವಿ ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂದಳು ಆರಿದ್ರ ಮಾರ್ಮಿಕವಾಗಿ. ಎಲ್ಲವನ್ನೂ ನೀವೇ ನಿರ್ಧಾರ ಮಾಡೋದಾದರೆ ಹಿರಿಯರು ಅಂತ ಇರೋದು ಯಾಕೆ ನಾವು ಎಂದು ಗದರಿದ ಹಾಗೆ ಕೇಳಿದರು ಅನಸೂಯ. ನೀವು ಏನು ಮಾತಾಡ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ ಎಂದರು ಸೌಭಾಗ್ಯ. ನಿಮ್ಮ ಮಗಳು ಹಾಗೆ ನನ್ನ ಮಗನ ಜೀವನದ ಬಗ್ಗೆ ಮಾತಾಡ್ತಿದ್ದೀವಿ ಸೌಭಾಗ್ಯ ಅವರೇ. ಯಾರಿಗೂ ಗೊತ್ತಾಗದ ಹಾಗೆ ಮದುವೆ ಆಗಿರೋ
ಮದುವೆ ಮುರಿದುಕೊಂಡು ಏನೂ ಆಗೇ ಇಲ್ಲ ಅನ್ನುವ ಹಾಗೆ ಮತ್ತೊಂದು ಮದುವೆಗೆ ತಯಾರಾಗಿದ್ದಾಳೆ ಅಲ್ವಾ ನಿಮ್ಮ ಮಗಳು, ಅದರ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೀವಿ ಎಂದರು ಅನಸೂಯ ಅವರು ಸಿಟ್ಟಿನಿಂದ. ಎಲ್ಲ ಗೊತ್ತಿದ್ದು ಸತ್ಯ ಮುಚ್ಚಿಟ್ಟಿದ್ದಾರೆ ಅವರು ಎನ್ನುವ ಊಹೆ ಅವರದು. ಬರೇ ಮದುವೆ ಬಗ್ಗೆ ಮಾತ್ರ ಗೊತ್ತಾಗಿರೋದ ನಿಮಗೆ? ನಿಮ್ಮ ವಾರಸುದಾರನ ಬಗ್ಗೆ ಗೊತ್ತಿಲ್ವಾ ಎಂದು ತಣ್ಣಗೆ ಬಾಂಬ್ ಹಾಕಿದರು ಪ್ರತಾಪ್. ಅವರ ಮಾತಿಗೆ ಕುಳಿತವರೆಲ್ಲ ಒಮ್ಮೆ ಎದ್ದು ನಿಂತರು ಆಘಾತದಿಂದ. ಇದಕ್ಕೆ ನರಸಿಂಹ ಕೂಡ ಹೊರತಾಗಿರಲಿಲ್ಲ. ಮುಂದೆ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಈಗಲೇ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡ್ತೀರಿ.